ನಮಸ್ಕಾರ ಬಂಧುಗಳೇ. ಈಗ ಕರ್ನಾಟಕದಲ್ಲಿ ಬೆಂಕಿ ಮತ್ತೆ ಬಿರುಗಾಳಿಯ ವಾಗ್ವಾದ ನಡೀತಾ ಇದೆ. ಮಳೆ ಬಂದಿಲ್ಲ ಅಂತ ರೈತರು ಸಾಯ್ತಾ ಇದ್ದಾರೆ. ಈ ರಾಜಕೀಯ ಪಕ್ಷಗಳ ಕುತಂತ್ರಗಳ ದಾಳಿಗಳ ಗೂಳಿಗಳ ಗುದ್ದಾಟ. 224 ಕ್ಷೇತ್ರ ಇದೆ, ಅಭಿವೃದ್ಧಿ ಮಾಡಕ್ಕೆ ಬಿಡದಿ ಒಂದೇ ಇಲ್ಲ. ಜೊತೆಗೆ ರಾಜಕಾರಣಗಳ ಕುತಂತ್ರದಿಂದ ಬಿಡದಿ ಭಾಗದ ರೈತರ ನೋವುಗಳನ್ನು ಕೇಳೋಲಿಕ್ಕೆ ಯಾವುದೇ ರಾಜಕಾರಣಿ ತಯಾರಿಲ್ಲ. ಒಂದು. ಎರಡನೇದು, ಇನ್ನೊಂದು ವಿಷಯಕ್ಕೆ ಬಂದರೆ, ಕರ್ನಾಟಕದ ಮಾನ್ಯ ಘನತ ನಮ್ಮ ಗೃಹ ಮಂತ್ರಿಗಳು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು 9 ಸಲ ಗೆದ್ದಿದ್ದಾರೆ. ಅವ್ರ ಕ್ಷೇತ್ರ ನೋಡಿದಿರಾ ಹೇಗಿದೆ ಅಂದ್ರೆ, ಅವ್ರ ಕ್ಷೇತ್ರ ನೋಡಿದಿರಾ? ಪ್ರೆಗ್ನೆಂಟ್ ಹೋದ್ರೆ ವಾಪಸ್ ಬರೋದು ಗ್ಯಾರಂಟಿ ಇಲ್ಲ. ಇಡೀ ಚಿತ್ತಾಪುರ ಕ್ಷೇತ್ರ ಚಿತ್ರ ಆಗಿದೆ. ಒಂದು ಫ್ಯಾಕ್ಟ್ರಿಗಳು ತರಕ್ಕೆ ಹೋಗ್ತಾ ಇಲ್ಲ ಇವ್ರುಗಳಿಗೆಲ್ಲ. RSS ಬಗ್ಗೆ ಮಾತಾಡ್ಕೊಂಡು, ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಂಡು, ಮತ್ತೊಬ್ಬರ ಬಗ್ಗೆ ಮಾತಾಡ್ಕೊಂಡು ಏನ್ರಿ ಮಾಡ್ತೀರಾ ನೀವು? ತಮ್ಮ ಗೃಹ ಸಚಿವರು ತಾವೊಂದ್ಸಲ MLA ಆದಾಗಲೆಲ್ಲ ಸಚಿವರಾಗ್ತಾ ಇದೀರಲ್ಲ. ಸಚಿವ ಅಂದ್ರೇನು, ಅದ್ರ ಬಗ್ಗೆ ಯಾವ ಕಾಲೇಜ್ ಇದೆ, ಯಾವ ಕೆಲಸಗಳು ಮಾಡಿದೀರ ನೀವು? 224 ಜನದ ಪರಿಸ್ಥಿತಿ ಏನಂತ ಗೊತ್ತೇನ್ರಿ ನಿಮ್ಗೆ? ಗೊತ್ತಿದೆಯಾ? ನೀವು ಮತ್ತೆ ಆಮೇಲೆ RSS ಬಗ್ಗೆ ಮಾತಾಡಬೇಡಿ ಅಂತ ಯಾರು ಹೇಳ್ತಾ ಇಲ್ಲ ನಿಮ್ಗೆ. ಮಾತಾಡಿ ಫಸ್ಟ್. ಇಡೀ 224 ಕ್ಷೇತ್ರದ ಬಗ್ಗೆ ಕಾನೂನು ಏನಾಗಿದೆ, ಲಾಂಡ್ ಆರ್ಡರ್ ಏನಾಗಿದೆ ಅಂತ ತಿಳ್ಕೊಳ್ಳಿ ಫಸ್ಟ್ ಅದನ್ನ. ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ, ನಿಮ್ಮ ಕ್ಷೇತ್ರ ಹೋಗಿ ನೋಡಿದ್ರೆ ನೀವು ಒಟ್ಟಾಗ ಅನ್ನ ತಿನ್ನೋದಿಲ್ವಾ? ಜನ ಎಲ್ಲ ಓಟ್ ಹಾಕಿ ಗೆಲ್ಲಿಸ್ತಲ್ವೇನ್ರಿ ನಿಮ್ಗೆ? ದುಡ್ಡಿದೆ ಅಂತ ಅಹಂ ನಿಮ್ಗೆ. 4 ಜನಕ್ಕೆ ಸಿಗಕ್ಕೆ ಹೋಗ್ತಾ ಇಲ್ಲ ನಿಮ್ಗೆ. ಪಕ್ಷ ನಿಮ್ಗೊಂದು ಸ್ಥಾನಮಾನ ಕೊಟ್ಟಿದೆ. 224 ಕ್ಷೇತ್ರ ನಿಮ್ಗೆ 36 ಸೀಟನ್ನು ಕೊಟ್ಟಿದ್ದಾರೆ. ಆ ಯೋಗ್ಯತೆ ಉಳಿಸ್ಕೊಳ್ಳೋದು ಕಲ್ತ್ಕೊಳ್ಳಿ ಫಸ್ಟ್. ಏನ್ರಿ ನೀವೆಲ್ಲ ಮೀಡಿಯಾ ಫ್ರೇಮ್ಗಳು ನೀವೆಲ್ಲ? 1008 ಮದುವೆ ಮಾಡಿದ್ದೀನಿ ರೈತರ ಮಕ್ಕಳಿಗೆ. ತಾಕತ್ತಿದ್ರಂತ ಕೆಲಸ ಮಾಡ್ರಿ ಅಂತ ಕೆಲಸಗಳು. ಆಮೇಲೆ RSS ಬಗ್ಗೆ ಮತ್ತೊಬ್ಬರ ಬಗ್ಗೆ ಮಾತಾಡೋರಂತೆ. ಅವ್ರ ಮೇಲೆ ಇವ್ರ ಮೇಲೆ ಅವರು ಹತ್ತಿಕ ಬದಲು ನಾವೆಲ್ಲ ದಲಿತರು. ನಮ್ಮ ದಲಿತರುಗಳಿಗೆ ಮನೆ ಇದೆಯಾ? ನೋಡಿದ್ರೇನ್ರಿ ನಮ್ಮ ಮನೆಗಳು? ನಾವೆಲ್ಲ ಅಂಬೇಡ್ಕರ್ ಅನ್ವಯಿಗಳು. ನಾವೆಲ್ಲ ಸಾಯ್ತಾ ಇದೀವಿ. ನಾವು ಒಡ್ಡ ವಲಯ ಮಾದಿಗ ಕುರುಬ ನಾವೆಲ್ಲ ಏನ್ ಮಾಡ್ತಾ ಇದೀವಿ? ಹಿಂದುಳಿದ ವರ್ಗ ಅಂತೇಳಿ ನಮ್ಮನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಿದ್ದೀರಾ ನೀವು. ಫಸ್ಟ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದೊಳಗಡೆ ನೀವೆಲ್ಲ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದೀರಾ. ನೀವು ರಾಜೀನಾಮೆ ಕೊಟ್ಟು ಬೇರೆ ಕೊಟ್ರಿ ಅಧಿಕಾರ. ಯಾಕೆ ಚಿತ್ತಾಪುರದಲ್ಲಿ ದಲಿತರು ಯಾರು ಇಲ್ವಾ? ನಾವು ಇಲ್ವೇನ್ರಿ ದಲಿತರು? ಕೊಡಿ. ಯಾಕೆ ಜಿ ಪರಮೇಶ್ವರ್ ಅವ್ರು ನೀವೇ ಆಗ್ಬೇಕಾ? ಕೊಡ್ರಿ ಬೇರೆ ಸಚಿವ ಸ್ಥಾನನ. ನಿಮಗೆ ಮಾತ್ರ ಅಧಿಕಾರ ಬೇಕು. ನಾವು ನಿಮ್ಮಿಂದ ಫಾಲೋವರ್ಸ್ಗಳು. ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಅವ್ರ ಹೆಸರಿಗೆ ಮಸಿ ಬೆಳಿತೀರಂತವ್ರು ನೀವು. ಎಸ್ಸಿಗಳ ಮೇಲೆ ಎಷ್ಟು ದಾಳಿ ಆಗ್ತದೆ ಗೊತ್ತಿದೇನ್ರಿ? ನೋಡಿದಿರೇನ್ರಿ ನೀವು? ನೋಡಿದಿರಾ? ಆ ದಾಳಿಗಳಾಗ ಕಾರಣ ಯಾರು? ನಿಮ್ಮಂತ ನಮ್ಮ SC ಲೀಡರ್ಗಳು, ಎಲ್ಲಾ ಸಮುದಾಯದ ಲೀಡರ್ಗಳು. ನೀವೊಬ್ರು ಗೃಹ ಸಚಿವರಾಗಿದ್ದೀರಾ, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ರಿ. ಏನ್ ಮಾಡಿದಿರ ನೀವು ಅವಾಗ? ಸಮಾಜ ಕಲ್ಯಾಣ ಸಚಿವರಾದಾಗ ಎಷ್ಟು ಸಮುದಾಯಕ್ಕೆ ನೀವು ನಮ್ಮ SC ಸಮುದಾಯಕ್ಕೆ ಎಷ್ಟು ಜನಕ್ಕೆ ಸಹಾಯ ಮಾಡಿದಿರಾ? ಎಷ್ಟು ಜನಕ್ಕೆ ಸಿಕ್ಕಿದಿರಾ? ನಿಮ್ಮ ಇಲಾಖೆಗೆ ಬಂದ್ರೆ ಸಿಗಕ್ಕೆ ಹೋಗ್ತಾ ಇಲ್ಲ ನಿಮಗೆ. ನಿಮ್ಮ ಇಲಾಖೆ ಒಳಗಡೆ ಬಂದ್ರೆ ನಿಮ್ಮನ್ನು ಹುಡುಕಕ್ಕಾಗಲ್ಲ. ಡೆಲ್ಲಿ ವಿದೇಶ ಅಂತ ಹೋಗ್ತೀರಾ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಸ್ಥಾನ ತಗೊಂಡು. ಈಗ ಮೊನ್ನೆ ಮತ್ತೆ ನೀವು ಕಾಂಗ್ರೆಸ್ ಸರ್ಕಾರ ಬಂದಾಗ ಮತ್ತು ಸಚಿವರೇ ನೀವು ಗ್ರಾಮೀಣ ಸಚಿವರಾಗಿದ್ದೀರಿ. ಎಷ್ಟು ಗ್ರಾಮಗಳನ್ನ ನೀವು ಅಭಿವೃದ್ಧಿ ಮಾಡಿದಿರಿ? ಎಷ್ಟು ಗ್ರಾಮಗಳಿಗೆ ನೀವು ಪಟ್ಟಗಳನ್ನು ಕೊಡಿಸಿದಿರಿ? ಎಷ್ಟು ದಲಿತರ ಹಳ್ಳಿಗಳಿಗೆ ಹೋಗಿದಿರಿ? ಎಲ್ಲ ಕೂತ್ಕೊಬಿಟ್ಟು ಮೀಡಿಯಾದ ಮುಂದೆ ಸ್ಕೋಪ್ ತಗೊಳ್ಳೋದು ಬಿಟ್ಬಿಟ್ಟು ನ್ಯಾಯವಾದ ಕೆಲಸ ಮಾಡ್ರಿ. ನಾವೆಲ್ಲ ಸಾಯ್ತಾ ಇದೀವಿ ಮನೆಗಳಿಲ್ದಲೆ. 224 ಕ್ಷೇತ್ರ ರೋಡ್ಗಳಿಲ್ದಲೆ, ನೀರಾವರಿ ಇಲ್ದಲೆ ಸಾಯ್ತಾ ಇದಾರೆ. ಅರ್ಥ ಆಯ್ತಾ? ಒಟ್ಟಾಗ ಅನ್ನ ತಿಂತೀರಾ? ಅನ್ನ ತಿನ್ನ ಕೆಲಸ ಮಾಡಿ. ತಲೆ ಕೆಟ್ಟವ್ರ ತರ ಅವನ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟ, ಇವನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟ. ನಾವೆಲ್ಲ ಸುಮ್ಮನೆ ಇದೀವಂತನ? ರೈತರ ಪರಿಸ್ಥಿತಿ ಏನಾಗಿದೆ ಗೊತ್ತಾ ನಿಮ್ಗೆ? ರೈತರ ಬಗ್ಗೆ ಏನು ಅಂತ ಕಾಳಜಿ ಇಲ್ದೇ ಇರೋರು ನೀವು. ಕೂಲಿ ಕಾರ್ಮಿಕರ ಬಗ್ಗೆ, ದಲಿತರ ಬಗ್ಗೆ, ದೀನ ದಲಿತರ ಬಗ್ಗೆ ಯೋಚನೆ ಮಾಡಿದಾರವ್ರು ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದು
ಎಲ್ಲರಿಗೂ ನ್ಯಾಯ ಸಮಾನಬದ್ಧವಾಗಿ ಕೊಡ್ರಿ ಅಂತ ಹೇಳಿ ನೀವು ಅವ್ರ ಸಮಾನತೆ ಒಳಗಡೆ ಲಾಭವನ್ನ ಪಡಿತಿರುವಂತ ನೀವುಗಳು ನ್ಯಾಯ ಕೊಡದಲೆ ರೈತರು ಇವತ್ತು ದಲಿತರು ಸಾಯ್ತಾ ಇದ್ದಾರೆ. ದಲಿತರ ಪರಿಸ್ಥಿತಿ ಏನಾಗಿದೆ ಗೊತ್ತಾ ನಿಮ್ಗೆ? ಏನಾಗಿದೆ ಗೊತ್ತೇನ್ರಿ? ಪ್ರತಿದಿನ ಸಾಯ್ತಾ ಇದೀವಿ ನಾವು ದಲಿತರುಗಳು.